ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಶುರುವಾಗಿರುವ ಯುದ್ಧಕಾಂಡ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಒಂದರ ಹಿಂದೊಂದರಂತೆ ಸರಣಿ ಸಂಘರ್ಷಗಳು ಶುರುವಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಮತ್ತು ರಷ್ಯಾ ಇಸ್ರೇಲುಗಳು ಸಂಘರ್ಷ ಸರಣಿಯ ಮೂಲ ಆಗತ್ವೆ ಅನ್ನೋ ಅನುಮಾನ ಜಗತ್ತನ್ನ ಕಾಡ್ತಾ ಇದೆ. ಈಗಾಗಲೇ ಯುಕ್ರೇನ್ ಜೊತೆಗಿನ ಯುದ್ಧವನ್ನ 950 ದಿನಗಳಾದರೂ ಮುಗಿಸದೆ ಮುಂದುವರಿಸ್ತಾ ಇರುವ ರಷ್ಯಾ ಮುಂದಿನ ದಿನಗಳಲ್ಲಿ ಅಮೆರಿಕಾನ ಕೂಡ ಯುದ್ಧದಲ್ಲಿ ಎಂಗೇಜ್ ಮಾಡುತ್ತಾ ಅನ್ನೋ ಅನುಮಾನ ಇಲ್ಲಿ ಮೂಡ್ತಾ ಇದೆ. ಆರ್ಥಿಕ ದಿಗ್ಬಂಧನಗಳು, ಆಸ್ತಿ ಮುಟ್ಟುಗೋಲು, ವ್ಯಾಪಾರ ನಿಯಂತ್ರಣ ಸೇರಿದ ಹಾಗೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ರಷ್ಯಾ ಮೇಲೆ ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇವೆ. ಆದರೂ ರಷ್ಯಾ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಹೀಗಾಗಿನೇ ಅವರು ತಮ್ಮ ರಕ್ಷಣಾ ಬಜೆಟ್ ಅನ್ನ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿಕೊಂಡಿದ್ದಾರೆ. ಈ ಮೂಲಕ ರಷ್ಯಾ ಅಮೆರಿಕಾದ ನಿದ್ದೆಗೆಡಿಸ್ತಾ ಇದೆ. ಹಾಗಾದ್ರೆ ಏನಿದು ರಷ್ಯಾದ ಮಿಲಿಟರಿ ಎಕ್ಸ್ಪೆಂಡಿಚರ್ ಕಥೆ? ಅಲ್ಲಿ ಹೆಚ್ಚಾದ ಬಜೆಟ್ನ ಪ್ರಮಾಣ ಎಷ್ಟು? ರಷ್ಯಾದ ಮಿಲಿಟರಿ ಬಜೆಟ್ ಹೆಚ್ಚಾದ್ರೆ ಜಗತ್ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಲೆಬನಾನ್, ಹೌತಿ, ಗಾಜಾ ಮತ್ತು ಇರಾನ್ಗಳ ಮೇಲೆ ತನ್ನ ಉಗ್ರ ಸ್ವರೂಪವನ್ನು ತೋರಿಸ್ತಾ ಇದೆ. ಇರಾನ್ನ ಜನಕ್ಕೆ ಮುಕ್ತಿ ಕೊಡ್ತೀವಿ, ಅವರಿಗೆ ಸ್ವಾತಂತ್ರ್ಯ ಕೊಡಿಸ್ತೀವಿ ಅಂತ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಶಪಥ ಮಾಡಿದ್ದಾರೆ. ಅರೆ, ಇರಾನ್ಗೇನಾಗಿದೆ? ಅವರು ಸ್ವತಂತ್ರವಾಗಿ ಇದಾರಲ್ಲ ಅಂತ ನೀವು ಅಂದ್ಕೋತಾ ಇರಬೇಕು. ಗೆಳೆಯರೆ, ಇರಾನ್ನ ಜನರಿಗೆ ಸ್ವಾತಂತ್ರ್ಯವನ್ನು ಕೊಡೋದು ಅಂದ್ರೆ ಅದು ಖಮೇನಿಯ ಆಡಳಿತದಿಂದ ಅವರಿಗೆ ಮುಕ್ತಿ ಕೊಡಿಸೋದು ಅಂತ ಅರ್ಥ. ಸೊ ಇಸ್ರೇಲ್ನ ಟಾರ್ಗೆಟ್ ಏನು ಅನ್ನೋದು ಫಿಕ್ಸ್ ಆಗಿದೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಇನ್ನಷ್ಟು ದಿನಗಳ ಕಾಲ ಸಂಘರ್ಷ ಮುಂದುವರಿಯುತ್ತೆ. ಆ ಸಂಘರ್ಷ ಅಲ್ಲಿ ಬೇರು ಬಿಟ್ಟಿರುವ ಅಧಿಕಾರ ವರ್ಗವನ್ನ ಕಿತ್ತೆಸೆಯೋದಲ್ಲದೆ ಭಯೋತ್ಪಾದಕರಲ್ಲಿ ಕೂಡ ಒಂದು ಭಯ ಹುಟ್ಟೋ ಹಾಗೆ ಮಾಡುತ್ತೆ ಅನ್ನೋದು ಇಸ್ರೇಲಿನ ನಂಬಿಕೆ. ಹೀಗೊಂದ್ ಕಡೆ ಇರಾನ್ ವಿರುದ್ಧ ಬೆಂಕಿ ಕಾರ್ತಲೆ ಇಸ್ರೇಲ್ ಲೆಬನಾನ್ ಮೇಲೆ ನುಗ್ಗಿದೆ. ಯಮನ್ನಲ್ಲಿ ಹೌತಿಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಗಾಜಾ ಮೇಲಿನ ತನ್ನ ದಾಳಿಯನ್ನು ಕೂಡ ಹಾಗೆ ಮುಂದುವರಿಸ್ತಾ ಇದೆ. ಇದು ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಭಾಗದಲ್ಲಿನ ವಾತಾವರಣಕ್ಕೆ ಮತ್ತಷ್ಟು ಬಿಸಿಯನ್ನ ಕೊಡ್ತಾ ಇದೆ. ಹೀಗೊಂದ್ ಕಡೆ ಇಸ್ರೇಲ್ ಭಯೋತ್ಪಾದನೆಯ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತಾ ಇದ್ರೆ, ಮತ್ತೊಂದು ಕಡೆ ರಷ್ಯಾ ತನ್ನ ವಿರೋಧಿಗಳ ನಿದ್ದೆಗೆಡಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅವರು ಸೋವಿಯತ್ ಕಾಲದಲ್ಲಿ ಹೇಗೆ ಬಲಿಷ್ಠರಾಗಿದ್ರು ಅದೇ ತರ ಈಗ ಕೂಡ ಬಲಿಷ್ಠ ರಕ್ಷಣಾ ವ್ಯವಸ್ಥೆಯನ್ನ ಹೊಂದೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಅದರ ಭಾಗವಾಗಿ ರಷ್ಯಾದಲ್ಲಿ 2024-25 ಡಿಫೆನ್ಸ್ ಬಜೆಟ್ ಘೋಷಣೆ ಆಗಿದ್ದು, ರಷ್ಯಾ ತನ್ನ ಡಿಫೆನ್ಸ್ ಬಜೆಟ್ ಅಲ್ಲಿ 25% ಏರಿಕೆಯನ್ನ ಮಾಡಿಕೊಂಡಿದೆ. ಅಂದ್ರೆ ಮುಂದಿನ ವರ್ಷ ರಷ್ಯಾ ಸುಮಾರು $145 ಬಿಲಿಯನ್ ಹಣವನ್ನ ರಕ್ಷಣೆಯ ಮೇಲೆ ಖರ್ಚು ಮಾಡುತ್ತೆ. ಈ ಬಗೆಗಿನ ಮಾಹಿತಿಯನ್ನ ರಷ್ಯಾದ ಪಾರ್ಲಿಮೆಂಟರಿ ವೆಬ್ಸೈಟ್ ಹೊರಹಾಕಿದೆ. ಇದು ಕಳೆದ ಬಾರಿಗಿಂತ ಸುಮಾರು 32 ಬಿಲಿಯನ್ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಸದ್ಯಕ್ಕೆ ಜಗತ್ತಲ್ಲಿ ಅತಿ ಹೆಚ್ಚು ಹಣವನ್ನ ಸೇನೆಯ ಮೇಲೆ ರಕ್ಷಣೆಗಾಗಿ ಖರ್ಚು ಮಾಡ್ತಾ ಇರೋದು ಅಮೆರಿಕ. 2024 ಲೆಕ್ಕಾಚಾರಗಳ ಪ್ರಕಾರ ಅಮೆರಿಕ $939 ಬಿಲಿಯನ್ ಹಣವನ್ನ ಡಿಫೆನ್ಸ್ ಮೇಲೆ ಖರ್ಚು ಮಾಡ್ತಾ ಇದೆ. ಇಲ್ಲಿ ಅಮೆರಿಕ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ತನ್ನ ಸೇನೆಯನ್ನು ಇಟ್ಟುಕೊಂಡಿದೆ. ಅವುಗಳನ್ನು ಮೇಂಟೈನ್ ಮಾಡೋದು ಹಾಗೂ ಆಯುಧಗಳನ್ನು ತಯಾರಿಸಿ ಅವುಗಳನ್ನು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡೋ ಕಾರಣಕ್ಕೆ ಅವರು ಭಾರಿ ಪ್ರಮಾಣದ ಹಣವನ್ನ ರಕ್ಷಣಾ ಬಜೆಟ್ಗೆ ಮೀಸಲಿಡ್ತಾರೆ. ಇನ್ನು ಎರಡನೆಯ ಸ್ಥಾನದಲ್ಲಿರೋದು ಚೈನಾ. ಅವರು $373 ಬಿಲಿಯನ್ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಹಾಗೇನೆ 3ನೇ ಸ್ಥಾನದಲ್ಲಿ ರಷ್ಯಾ ಆಯಿತು. 4ನೇ ಸ್ಥಾನದಲ್ಲಿ ಭಾರತ ಇದೆ. 5ನೇ ಸ್ಥಾನದಲ್ಲಿ $65 ಬಿಲಿಯನ್ ಖರ್ಚು ಮಾಡ್ತಾ ಇರೋ ದಕ್ಷಿಣ ಕೊರಿಯಾ ಇದೆ. $61 ಬಿಲಿಯನ್ ರಕ್ಷಣಾ ವೆಚ್ಚವನ್ನು ಹೊಂದಿರುವ ಜಪಾನ್ 6ನೇ ಸ್ಥಾನದಲ್ಲಿದೆ. ಆ ನಂತರದಲ್ಲಿ ಆಸ್ಟ್ರೇಲಿಯಾ ಮತ್ತು ತೈವಾನ್ಗಳಿವೆ. ಇದನ್ನು ನೋಡ್ತಾ ಇದ್ರೆ ಈ ಜಗತ್ತಲ್ಲಿ ಎಷ್ಟರ ಮಟ್ಟಿಗೆ ಯುದ್ಧ ಭೀತಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಇದೆಲ್ಲದರ ನಡುವೆ ಈಗ ರಷ್ಯಾ ತನ್ನ ಮಿಲಿಟರಿ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಳ್ತಾ ಇದೆ ಅನ್ನೋದು ಜಗತ್ತಿನ ಆತಂಕಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಗೆಳೆಯರೆ, ಇಲ್ಲಿ ರಷ್ಯಾದ ಬಗ್ಗೆ ಯಾಕೆ ಹೆದರಬೇಕು ಅನ್ನೋದು ನಮ್ಗೆ ಅರ್ಥ ಆಗಬೇಕು ಅಂದ್ರೆ ಸೋವಿಯತ್ ಕಾಲದ ರಷ್ಯಾದ ಇತಿಹಾಸವನ್ನು ನಾವು ಸ್ವಲ್ಪ ಆದರೂ ಗಮನಿಸಬೇಕು. ಅದು 1950ರ ದಶಕ. ಎರಡನೇ ಮಹಾಯುದ್ಧ ಮುಗಿದು ವಿಶ್ವಸಂಸ್ಥೆಯ ಸ್ಥಾಪನೆಯಾಗಿ ಸೋವಿಯತ್ ಮತ್ತು ಅಮೆರಿಕಾದ ನಡುವೆ ದೊಡ್ಡಣ್ಣನ ಪಟ್ಟಕ್ಕಾಗಿ ಶೀತಲ ಸಮರ ಆರಂಭವಾಗಿದ್ದ ಕಾಲ ಅದು. ಸೋವಿಯತ್ ಪಕ್ಕದಲ್ಲಿ ಪಾಕಿಸ್ತಾನದ ಮೂಲಕ ರಷ್ಯಾದ ಪ್ರಭಾವವನ್ನು ಹೊಂದಿದ್ದ ಆಫ್ಘನಿಸ್ತಾನದ ರಾಜಕೀಯದಲ್ಲಿ ಕೈ ಆಡಿಸೋದಕ್ಕೆ ಶುರು ಮಾಡ್ತು. ಹಾಗೇನೆ ಅವತ್ತಿಗೆ ಇರಾನ್ ವರೆಗೆ ವಿಸ್ತರಿಸಿದ್ದ ಸೋವಿಯತ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇರಾನ್ನ ರಾಜ ಶಾ ಪೆಹಲವಿಯನ್ನ ಅಮೆರಿಕ ಬಳಸ್ಕೊಳ್ಳೋದಕ್ಕೆ ನಿಂತುಕೊಳ್ತು. ಮತ್ತೊಂದು ಕಡೆ ಚೈನಾನ ಕಂಟ್ರೋಲ್ ಮಾಡೋದಕ್ಕೆ ಜಪಾನ್ ಹಾಗೂ ಫಿಲಿಪೀನ್ಸ್, ಉತ್ತರ ಕೊರಿಯಾನ ಕಂಟ್ರೋಲ್ ಮಾಡೋದಕ್ಕೆ ದಕ್ಷಿಣ ಕೊರಿಯಾನ ಅಮೆರಿಕ ತನ್ನ ಮಾತು ಕೇಳೋ ಹಾಗೆ ಇಟ್ಕೊಳ್ತು. ಇದೆಲ್ಲವನ್ನ ಗಮನಿಸ್ತಾ ಇದ್ದ ಸೋವಿಯತ್ ಯೂನಿಯನ್ ಅಮೆರಿಕಾನ ಹೆದರಿಸಬೇಕು ಅನ್ನೋ ಕಾರಣಕ್ಕೇನೆ ಕ್ಯೂಬಾನ ಸೆಲೆಕ್ಟ್ ಮಾಡ್ಕೊಳ್ತು. ಅದೊಂದು ದೇಶವನ್ನ ಬಳಸಿಕೊಂಡು ಅಮೆರಿಕಾದ ರಾಜಕೀಯವೇ ನಡುಗೋ ಹಾಗೆ ಸೋವಿಯತ್ ಆಟ ಕಟ್ಟಿತು. ಇನ್ನು ದಕ್ಷಿಣ ಏಷ್ಯಾದಲ್ಲಿ ಪಾಕ್ ಆಟ ನಡೆಯದ ಹಾಗೆ ರಷ್ಯಾ
ಭಾರತದ ಜೊತೆ ಸ್ನೇಹವನ್ನು ಮಾಡಿಕೊಳ್ತು. ವಿಯೆಟ್ನಾಮಲ್ಲಿ ಹೋ ಚಿ ಮಿನ್ಗೆ ಸಪೋರ್ಟ್ ಮಾಡೋದರ ಮೂಲಕ ಅಮೆರಿಕದ ಹಿಂಬಾಲಕರಿಗೆ ಟಕ್ಕರ್ ಕೊಡೋದಕ್ಕೆ ನಿಂತುಕೊಳ್ತು. ಹಾಗೆ ಇರಾನ್ನಲ್ಲಿ ರಾಜಾ ಶಾ ಪೆಹಲವಿಯನ್ನ ಪದಚ್ಯುತಗೊಳಿಸಿ ಇಸ್ಲಾಮಿಕ್ ಕ್ರಾಂತಿಯ ಮೂಲಕ ಅಲ್ಲಿ ಶಿಯಾ ಮುಲ್ಲಾಗಳ ಆಡಳಿತ ಬರುವ ಹಾಗೆ ನೋಡಿಕೊಳ್ತು. ಮೆಡಿಟರೇನಿಯನ್ ಸಮುದ್ರದಲ್ಲಿ ಅಮೆರಿಕ ಇಸ್ರೇಲ್ಗೆ ಬೆಂಬಲವನ್ನು ಕೊಡ್ತಾ ಇತ್ತು. ಹೀಗಾಗಿ ಅಲ್ಲಿ ಈಜಿಪ್ಟ್ ಹಾಗೂ ಪ್ಯಾಲೆಸ್ತೀನಿ ಸಂಘಟನೆಗಳಿಗೆ ಬಲ ತುಂಬೋ ಕೆಲಸವನ್ನ ಸೋವಿಯತ್ ಮಾಡ್ತು. ಹೀಗೆ ಒಂದು ಕಡೆ ರಷ್ಯಾಗೆ ಅಮೆರಿಕ, ಮತ್ತೊಂದು ಕಡೆ ಅಮೆರಿಕಾಗೆ ರಷ್ಯಾ ಚೆಕ್ ಇಟ್ಕೊಳ್ತಾ, ಚೆಸ್ ಆಡ್ತಾ, ಬೇರೆ ಬೇರೆ ದೇಶಗಳ ಹೆಗಲ ಮೇಲೆ ಬಂದೂಕಿಟ್ಟು ಇವರಿಬ್ರು ಯುದ್ಧ ಮಾಡಿಸ್ತಾ ತಮ್ಮ ಬೆಳೆ ಬೇಯಿಸ್ಕೊಳ್ತಾ ಇದ್ದ ಸಮಯದಲ್ಲೇ 1990ರ ಹೊತ್ತಿಗೆ ರಷ್ಯಾದ ಪಡೆಗಳನ್ನ ಆಫ್ಘನಿಸ್ತಾನದಲ್ಲಿ ಸೋಲಿಸಿ ಇಡೀ ಸೋವಿಯತ್ ಯೂನಿಯನ್ನೇ ಒಡೆದು ಹೋಗೋ ಹಾಗೆ ಅಮೆರಿಕ ನೋಡಿಕೊಂಡು ಬಿಡ್ತು. ಹೀಗೆ ಅಲ್ಲಿ ಸೋವಿಯತ್ ಒಡೆದು ಹೋಗೋದಕ್ಕೆ ಮುನ್ನ, ಅದರಲ್ಲೂ 1980ರವರೆಗೆ ಸೋವಿಯತ್ ಯೂನಿಯನ್ ಅನ್ನೋದು ಅಮೆರಿಕ ಪಾಲಿಗೆ ಬಹುದೊಡ್ಡ ಥ್ರೆಟ್ ಆಗಿತ್ತು. ಯಾಕೆಂದ್ರೆ ಸೋವಿಯತ್ ಯೂನಿಯನ್ ಅನ್ನೋದು ಅಮೆರಿಕಾಗಿಂತ ತಂತ್ರಜ್ಞಾನದಲ್ಲಿ, ಬಾಹ್ಯಾಕಾಶ ಸಂಶೋಧನೆಯಲ್ಲಿ, ಆಯುಧ ತಯಾರಿಕೆಯಲ್ಲಿ ಬಹಳಷ್ಟು ಮುಂದಿತ್ತು. ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಅಂಗಳವನ್ನು ತಲುಪಿದ್ದ ಮಾನವ ನಿರ್ಮಿತ ವಸ್ತು ಅಂದರೆ ಅದು ಸ್ಪುಟ್ನಿಕ್ 1 ಆಗಿತ್ತು. ಹಾಗೇನೆ ರಷ್ಯಾದ MiG-21 ಯುದ್ಧ ವಿಮಾನಗಳ ಶಕ್ತಿ ಎಷ್ಟಿತ್ತು ಅಂದ್ರೆ ಅಮೆರಿಕ ಆ ಯುದ್ಧ ವಿಮಾನಗಳನ್ನ ಇಸ್ರೇಲ್ ಮೂಲಕ ಕಳುವು ಮಾಡಿಸಿ ಆ ನಂತರ ಅವುಗಳಿಗೆ ರಿವರ್ಸ್ ಇಂಜಿನಿಯರಿಂಗ್ ಮಾಡೋ ಪ್ರಯತ್ನವನ್ನು ಮಾಡ್ತು. ಅಷ್ಟರ ಮಟ್ಟಿಗೆ ಅವತ್ತಿಗೆ ಸೋವಿಯತ್ ಯೂನಿಯನ್ ಬಲಿಷ್ಠವಾಗಿತ್ತು. ಅಮೆರಿಕದ ಟೆಕ್ನಾಲಜಿಗಿಂತ ಮುಂದಿತ್ತು. ಅಲ್ಲಿನ ಯುದ್ಧ ವಿಮಾನಗಳು ಅಮೆರಿಕದ ಯುದ್ಧ ವಿಮಾನಗಳಿಗಿಂತ ಬಲಿಷ್ಠವಾಗಿದ್ದು. ಹಾಗೇನೆ ಬಾಂಬುಗಳ ವಿಷಯದಲ್ಲಿ ಕೂಡ ಸೋವಿಯತ್ ಅನ್ನೋದು ಅಮೆರಿಕಾಗಿಂತ ಶಕ್ತಿಶಾಲಿ ಅನ್ನೋ ಹಾಗಿತ್ತು. ಆದರೆ ಯಾವಾಗ ಸೋವಿಯತ್ ಒಡೆದು ಹೋಯ್ತೋ ಅಲ್ಲಿಗೆ ಎಲ್ಲವೂ ಮುಗಿದು ಹೋಯಿತು. ಸೋವಿಯತ್ ಯೂನಿಯನ್ ಒಡೆದು 15 ದೇಶಗಳಾಗಿ ವಿಭಜನೆಯಾದ ನಂತರ ರಷ್ಯಾದ ಪರಿಸ್ಥಿತಿ ಹೇಗಾಯಿತು ಅಂದ್ರೆ ಅಲ್ಲಿ ಒಂದು ಹೊತ್ತಿನ ಬ್ರೆಡ್ಗೆ ಕೂಡ ಜನ ತತ್ತರಿಸೋ ಪರಿಸ್ಥಿತಿ ನಿರ್ಮಾಣವಾಯಿತು. ರಷ್ಯಾದ ಹೆಣ್ಣು ಮಕ್ಕಳು ಬೇರೆ ಬೇರೆ ದೇಶಗಳಿಗೆ ಹೋಗಿ ಮೈ ಮಾರ್ಕೊಂಡು ತಮ್ಮ ಕುಟುಂಬಗಳನ್ನ ಪೋಷಿಸಬೇಕಾದ ದಾರುಣ ಘಟನೆಗೆ ರಷ್ಯಾದ ನೆಲ ಸಾಕ್ಷಿಯಾಯಿತು. ಅಷ್ಟರ ಮಟ್ಟಿಗೆ ಬಡತನವನ್ನು ಕಂಡ ರಷ್ಯಾ ಆ ಬಳಿಕ ತನ್ನಲ್ಲಿನ ತೈಲ ಹಾಗೂ ಇನ್ನಿತರ ಖನಿಜಗಳನ್ನು ಹೊರತೆಗೆದು ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಯಿತು. 2012ರ ಹೊತ್ತಿಗೆ ರಷ್ಯಾ ಮತ್ತೆ ಚೇತರಿಸಿಕೊಂಡು ಬಲಿಷ್ಠವಾಗುವ ಹಾದಿಯಲ್ಲಿ ಹೆಜ್ಜೆ ಹಾಕ್ತು. 2014ರಲ್ಲಿ ಯುಕ್ರೇನ್ನಿಂದ ಕ್ರಿಮಿಯಾನ ಕಿತ್ತುಕೊಂಡ ಮೇಲೆ ರಷ್ಯಾ ಮತ್ತೆ ಜಾಗತಿಕ ಶಕ್ತಿಶಾಲಿಯಾಗಿ ಬೆಳೆದಿದೆ ಅನ್ನೋದು ಜಗತ್ತಿಗೆ ಗೊತ್ತಾಯಿತು. ಅಂಥ ಸಂದೇಶವನ್ನ ಪುತಿನ್ ಅಮೆರಿಕ ಹಾಗೂ ನ್ಯಾಟೋಗಳಿಗೆ ಕೊಟ್ಟರು. ಹಾಗೆಯೇ ಈಗ ಮತ್ತೆ ಯುಕ್ರೇನ್ ಮೇಲೆ ದಾಳಿ ಮಾಡೋದರ ಮೂಲಕ ಅಮೆರಿಕದ ಮಾತು ಕೇಳಿ ರಷ್ಯಾನ ಕೆಣಕಿದ್ದ ಯುಕ್ರೇನ್ಗೆ ತಕ್ಕ ಶಾಸ್ತಿಯನ್ನ ರಷ್ಯಾ ಮಾಡ್ತಾ ಇದೆ. ಇಲ್ಲಿ ಯುಕ್ರೇನ್ ಮೇಲಿನ ಸಂಘರ್ಷವನ್ನ ಯಾರು ಕೂಡ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಅಲ್ಲಿನ ಅಧ್ಯಕ್ಷ ಜೆಲೆನ್ಸ್ಕಿ ಮಾಡಿಕೊಂಡ ಎಡವಟ್ಟುಗಳು ಕಾರಣ ಅನ್ನೋದು ಸುಳ್ಳು ಕೂಡ ಅಲ್ಲ. ಆ ಬಳಿಕ ರಷ್ಯಾದ ಮೇಲೆ ಡಾಲರ್ ನಿರ್ಬಂಧ, ಸ್ವಿಫ್ಟ್ ಬ್ಯಾನ್ ಸೇರಿದ ಹಾಗೆ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಏನೆಲ್ಲ ಸ್ಯಾಂಕ್ಷನ್ಗಳನ್ನು ಹಾಕಬಹುದೋ ಅದೆಲ್ಲವನ್ನ ಹಾಕಿದ್ವು. ಇಷ್ಟಾದರೂ ರಷ್ಯಾ ಏನು ಆಗೇ ಇಲ್ಲವೇನೋ ಅನ್ನೋ ಹಾಗೆ ತನ್ನ ಆರ್ಥಿಕ ಶಕ್ತಿಯನ್ನ ಬಲಿಷ್ಠಗೊಳಿಸ್ಕೊಳ್ತಾ ಭಾರತ, ಚೈನಾ ಸೇರಿದ ಹಾಗೆ ಒಂದಷ್ಟು ರಾಷ್ಟ್ರಗಳ ಜೊತೆ ವ್ಯಾಪಾರವನ್ನ ನಿರಂತರವಾಗಿ ಮುಂದುವರಿಸ್ತಾ ತಮ್ಮ ಸೇನಾ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಳ್ತಾ ಆಫ್ರಿಕಾ ಖಂಡದಲ್ಲಿ ಅಮೆರಿಕ ಹಾಗೂ ಅಮೆರಿಕದ ಮಿತ್ರ ದೇಶಗಳಿಗೆ ಮತ್ತೆ ಚೆಕ್ ಕೊಡ್ತಾ ಇಸ್ರೇಲ್ ವಿರುದ್ಧ ಹೋರಾಟಕ್ಕೆ ನಿಂತಿರುವ ಯಮನ್ನ ಹೌತಿಗಳಿಗೆ, ಗಾಜಾದ ಹಮಾಸ್ ಪಡೆಗಳಿಗೆ ಶಕ್ತಿ ತುಂಬುವ ಕೆಲಸವನ್ನೂ ಮಾಡ್ತಾ ಹಿಂದೆ ಅಮೆರಿಕ ಏನೆಲ್ಲ ಮಾಡಿತ್ತು ಅದೆಲ್ಲದಕ್ಕೂ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿದ್ದಂತೆ ಕಾಣ್ತಾ ಇದೆ. ಇಲ್ಲಿ ರಷ್ಯಾ ಕೇವಲ ಡಿಫೆನ್ಸ್ ಬಜೆಟ್ ಅನ್ನು ಮಾತ್ರ ಹೆಚ್ಚು ಮಾಡಿಕೊಳ್ತಾ ಇಲ್ಲ, ಬದಲಿಗೆ ಈಗಿರುವ ಸೈನಿಕರ ಸಂಖ್ಯೆಯನ್ನು ಕೂಡ ಮುಂದಿನ ದಿನಗಳಲ್ಲಿ 5 ಪಟ್ಟು ಹೆಚ್ಚು ಮಾಡಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಿದೆ. ಸದ್ಯಕ್ಕಲ್ಲಿ 1.8 ಲಕ್ಷದಷ್ಟು ಸೇನೆ ಇದೆ. ಆದರೆ ಅದನ್ನು 15 ಲಕ್ಷಕ್ಕೆ ಏರಿಸುವಂತೆ ಪುತಿನ್ ತಮ್ಮ ಸೇನಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಆ ಮೂಲಕ ರಷ್ಯಾದ ಸೇನೆಯಲ್ಲಿ ಮುಂದಿನ ದಿನಗಳಲ್ಲಿ 13 ಲಕ್ಷದಷ್ಟು ಸೈನಿಕರು ಹೆಚ್ಚಾಗ್ತಾರೆ. ಇದು ಮುಂದೆ ಜಾಗತಿಕವಾಗಿ ಯುದ್ಧದ ಸನ್ನಿವೇಶಗಳು ಹೆಚ್ಚಾಗುವ ಸೂಚನೆಗಳನ್ನು ಜಗತ್ತಿಗೆ ಕೊಡ್ತಾ ಇದೆ. ಹಾಗೆಯೇ ರಷ್ಯಾದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇರೋ ಯುದ್ಧೋಪಕರಣಗಳನ್ನು ಕೂಡ ಹೆಚ್ಚು ಮಾಡೋ ಕೆಲಸ ನಡೀತಾ ಇದೆ. ಅಲ್ಲಿ ಟ್ಯಾಂಕ್ಗಳನ್ನ, ಯುದ್ಧ ವಿಮಾನಗಳನ್ನ, ಡ್ರೋನ್ಗಳನ್ನ ನಿರ್ಮಾಣ ಮಾಡೋದರ ಕಡೆಗೆ ರಷ್ಯಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡುತ್ತೆ. ಯಾಕೆಂದ್ರೆ ರಷ್ಯಾ ಕೂಡ ಮಾಡರ್ನ್ ವಾರ್ ಟೆಕ್ನಾಲಜಿಯನ್ನ ಅಳವಡಿಸ್ಕೋಬೇಕು. ಹೀಗಾಗಿ ಅವರು ಕೂಡ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ಗಳ ಬಗ್ಗೆ, ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ರಷ್ಯಾ ಮಿಸೈಲ್ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಈಗಾಗಲೇ ಪಾರಮ್ಯವನ್ನ ಮೆರಿತಾ ಇದೆ. ಅಲ್ಲಿರುವ S-400, S-500 ನಂತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಸರ್ಮಾಟ್ ನಂತ ಕ್ಷಿಪಣಿಗಳು ಅಮೆರಿಕಾಗೆ ಕೂಡ ಭಯ ಹುಟ್ಟಿಸ್ತಾ ಇವೆ. ಹೀಗಾಗಿ ಇಂಥ ಆಯುಧಗಳನ್ನೇ ಇನ್ನಷ್ಟು ಹೆಚ್ಚು ಪ್ರಮಾಣದಲ್ಲಿ ಮಾಡಿಕೊಳ್ಳುವ ಬಗ್ಗೆ ರಷ್ಯಾ ತಲೆ ಕೆಡಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಪುತಿನ್ ತಮ್ಮ ನ್ಯೂಕ್ಲಿಯರ್ ವೆಪನ್ ಬಳಕೆಯ ನೀತಿಯಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಈಗಾಗಲೇ ಯುಕ್ರೇನ್ನ ರಾಜಧಾನಿ ಕೀವ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇರೋ ರಷ್ಯಾ ಅಲ್ಲಿ ಒಂದೇ ತಿಂಗಳಲ್ಲಿ
1,000 ಶಾಹಿದ್ ಡ್ರೋನ್ಗಳನ್ನು ಹಾರಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ರಷ್ಯಾ ಯುಕ್ರೇನನ್ನು ಕಾಡ್ತಾ ಇದೆ. ಇಷ್ಟಾದರೂ ಯುದ್ಧ ಮುಗಿದೇ ಇರೋದು ಪುತಿನ್ಗೆ ತಲೆನೋವನ್ನು ತಂದಿದೆ. ಹೀಗಾಗಿ ಯುಕ್ರೇನ್ ರಷ್ಯಾದ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದೆಯಲ್ಲ, ಅದರ ತೀವ್ರತೆ ಹೆಚ್ಚಾದ್ರೆ ಯುಕ್ರೇನ್ ಮೇಲೆ ಅಣ್ವಸ್ತ್ರಗಳನ್ನು ಬಳಸುವ, ಅದರಲ್ಲೂ ಕಡಿಮೆ ತೀವ್ರತೆಯ ಸಿಡಿತಲೆಗಳನ್ನು ಯುಕ್ರೇನ್ ಮೇಲೆ ಬಳಸಿ ಬಿಡುವ ನಿಟ್ಟಲ್ಲಿ ರಷ್ಯಾ ಯೋಚಿಸ್ತಾ ಇದೆ. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ರಷ್ಯಾ ಜಗತ್ತನ್ನ ಯುದ್ಧಕ್ಕೆ ತಳ್ಳುವ ಸೂಚನೆಯಂತೆ ಕಾಣ್ತಾ ಇದೆ. ಇನ್ನು ರಷ್ಯಾ ತನ್ನ ಡಿಫೆನ್ಸ್ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಭಾರತಕ್ಕೆ ಕೂಡ ಒಂದಷ್ಟು ಲಾಭ ಆಗಬಹುದು. ಯಾಕೆಂದ್ರೆ ರಷ್ಯಾದ ಸಾಕಷ್ಟು ರಕ್ಷಣಾ ಉತ್ಪಾದಕ ಘಟಕಗಳ ಸಬ್ ವೆಂಡರ್ಗಳಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಭಾರತದ ಕಂಪನಿಗಳು. ಹೀಗಾಗಿ ಭಾರತದ ಆ ಕಂಪನಿಗಳಿಗೆ ಕೂಡ ಇಲ್ಲಿ ಕೆಲಸ ಸಿಗುತ್ತೆ. ಅಷ್ಟೇ ಅಲ್ಲದೆ ರೂಪಾಯಿ ರೂಬಲ್ ನಲ್ಲಿ ನಡೀತಿರೋ ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಹಾಗೆ ಮುಂದುವರಿಯೋದಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ಜೊತೆಗೆ ರಷ್ಯಾ ಭಾರತಕ್ಕೆ ತೈಲವನ್ನ ಏನು ಕೊಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ತಗೋತಾ ಇರುವ ರೂಪಾಯಿಗಳನ್ನ ಭಾರತದಲ್ಲೇ ಹೂಡಿಕೆ ಮಾಡುವ ಸಾಧ್ಯತೆಗಳನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ಒಟ್ಟಲ್ಲಿ ರಷ್ಯಾ ಈಗ ಅಮೆರಿಕದ ವಿರುದ್ಧ ತೊಡೆ ತಟ್ಟೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಒಂದು ವೇಳೆ ರಷ್ಯಾ ಸ್ಟ್ರಾಂಗ್ ಆದ್ರೆ ಮತ್ತೆ ಎರಡು ಜಾಗತಿಕ ಶಕ್ತಿಗಳ ನಡುವಿನ ಮತ್ತೊಂದು ಸುತ್ತಿನ ಸಮರಕ್ಕೆ ಜಗತ್ತು ವೇದಿಕೆಯಾಗಬೇಕಾಗಿ ಬರುತ್ತೆ. ಇದು ಗೆಳೆಯರೆ ಅಮೆರಿಕ ಮತ್ತು ರಷ್ಯಾ ನಡುವೆ ಮತ್ತೆ ಶುರುವಾಗಬಹುದಾದ ಯುದ್ಧ ಸದೃಶ ವಾತಾವರಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.